ಏನಂದ್ರೆ ವಿತ್ ಎಕ್ಸಾಂಪಲ್ಸ್ ನಾವು ಇವತ್ತು ಮಾತಾಡಿದ್ವಲ್ಲ ಅದೆಲ್ಲ ಮಿಸ್ ಆಗೋಗತ್ತೆ. ಪರವಾಗಿಲ್ಲ ಬಿಡಿ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಈ ಪ್ಲಾನಿಂಗು 1 ಅವರ್ ಅಲ್ಲೂ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದು ಫಸ್ಟ್ ಆಫ್ ಆಲ್ ನಾಳೆಯಿಂದಾನೇ ಪ್ರಾರಂಭ ಮಾಡಿ. ಫಸ್ಟ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ಯಾವ ಟೈಮಲ್ಲಿ ಪ್ಲಾನಿಂಗ್ ಮಾಡ್ತೀರಾ ಅಂತ. ಸೆಕೆಂಡ್, ನೀವು ಟೈಮಿಂಗ್ಸ್ ಹಾಕೊಳ್ಳಿ, ಯಾವ್ಯಾವ ಟೈಮಲ್ಲಿ ಏನೇನ್ ಮಾಡ್ಬೇಕು. ದಿನನಿತ್ಯದ ಕೆಲ್ಸನೂ ಹಾಕೊಳ್ಳಿ. ಅದ್ ಬಿಟ್ಟು ಪ್ರಯಾರಿಟೈಸೇಷನ್ ಮಾಡ್ಕೊಳ್ಳಿ. ಯಾವ್ದು ಇಂಪಾರ್ಟೆಂಟ್ ಯಾವ್ದು ಅರ್ಜೆಂಟ್ ಇರತ್ತೆ ಫಸ್ಟ್ ಕೆಲಸ ಹಾಕೊಳ್ಳಿ ಅದನ್ನ. ಆಮೇಲೆ ನೆಕ್ಸ್ಟ್ ಯಾವ್ದು ಹಾಕೊಬೇಕು ಗೊತ್ತಾ? ಸೆಕೆಂಡ್ ಪ್ರಯಾರಿಟಿ ವೆರಿ ಇಂಪಾರ್ಟೆಂಟ್ ಬಟ್ ಅರ್ಜೆಂಟ್ ಇಲ್ಲ ಅನ್ನೋದು ಹಾಕೊಳ್ಳಿ. ಆಮೇಲೆ ಟೈಮ್ ಇದ್ರೆ ಇನ್ನೆರಡಕ್ಕೆ ಟೈಮ್ ಕೊಡಿ, ಇಲ್ಲಾಂದ್ರೆ ತಲೆ ಕೆಡ್ಸ್ಕೊಂಬಿಡಿ, ಅದ್ರ ಪಾಡಿಗೆ ಅದಿರ್ಲಿ. ಫಸ್ಟ್ ಪ್ರಿಫರೆನ್ಸ್ ವೆರಿ ಇಂಪಾರ್ಟೆಂಟ್ ವೆರಿ ಅರ್ಜೆಂಟ್. ಸೆಕೆಂಡ್ ಪ್ರಿಫರೆನ್ಸ್ ವೆರಿ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್. ಅರ್ಥ ಆಯ್ತಾ? ಇದೆರಡನ್ನ ಮಾಡಿ. ಆಮೇಲೆ ಮಿಕ್ಕಿದ್ದೆರಡನ್ನ ಆದ್ರೂ ಆಯ್ತು, ಆಗ್ಲಿಲ್ಲ ಅಂದ್ರೂ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ, ಇನ್ನೊಂದ್ ದಿವಸ ಮಾಡಿದ್ರೆ ಆಯ್ತು. ಇದು ತುಂಬಾ ಇಂಪಾರ್ಟೆಂಟ್. ರಾತ್ರಿ ಮಲ್ಗಕ್ ಮುಂಚೆ ಇದೆಲ್ಲ ಆಗಿದೆ ಚೆಕ್ ಮಾಡ್ಕೊಂಡು ಸ್ಕೋರಿಂಗ್ ಮಾಡ್ಕೊಳ್ಳಿ. ಸ್ಕೋರಿಂಗ್ ಮಾಡ್ಕೊಂಡು ಎನರ್ಜಿ ಹೆಂಗಿತ್ತು ಚೆಕ್ ಮಾಡ್ಕೊಂಡು ಎಸ್ ಐ ಡಿಡ್ ಅಂತ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಅದು ಇಂಪಾರ್ಟೆಂಟ್. ಅಯ್ಯೋ ಏನೋ ಆಯ್ತಲ್ಲ ಅಂತ ಅನ್ಕೊಂಡ್ ಕುತ್ಕೊಳ್ಳೋದಲ್ಲ. ಇಷ್ಟ ಆಯ್ತಲ್ಲ, ಗ್ರಾಟಿಟ್ಯೂಡ್ ಅಂತ ಹೇಳ್ಬೇಕು ರಾತ್ರಿ. ಇವತ್ ನಂಬ್ತಿರೋ ಹೇಳಿ ಮಾಡಿ, ಪ್ರಶ್ನೆ ಕೇಳಿ. ಇದನ್ ಬೇಕಾದ್ರೆ ನಾವು ಟೇಬಲ್ ತರ ಹಾಕಿ ನಮ್ದು ಜಸ್ಟ್ ಒಂದ್ ಇಂಪಾರ್ಟೆಂಟ್ ಅದನ್ನ ಗ್ರೂಪ್ ಅಲ್ಲಿ ಹಾಕಿದ್ರೆ ಸೊ ಅದಕ್ಕೆ ಕನೆಕ್ಟಿವಿಟಿ ಅವ್ರು ಮಾಡ್ಕೊಂಡ್ಲಿ ಅನ್ನೋದು ವಾಯ್ಸ್ ಮೆಸೇಜ್ ಇದು ಒಳ್ಳೇದು, ಇದು ಒಳ್ಳೇದು. ಹಾಕಿ, ಬರ್ದು ಬಿಟ್ಟೆ ಹಾಕಿ, ಇಲ್ಲ ವಾಯ್ಸ್ ಮೆಸೇಜ್ ಹಾಕಿ, ನಾವೆಲ್ಲರೂ ಹಾಕೋಣ. ಇಂಡಿವಿಜುವಲ್ ಸ್ಟ್ಯಾಂಡ್ ಅಲ್ಲಿ ನಮ್ದು ಏನಿದೆ ಸೊ ದಟ್ ದೇಲ್ ಕನೆಕ್ಟ್ ವಿತ್ ಯಾರಿಗೆ. ಓಕೆ, ಒಂದ್ ಕೆಲ್ಸ ಮಾಡೋಣ. ಇವತ್ ರಾತ್ರಿ ಒಳಗಡೆ ಫಸ್ಟ್ ವೆರಿ ಇಂಪಾರ್ಟೆಂಟ್ ವೆರಿ ಅರ್ಜೆಂಟ್ ಎಲ್ರಿಗೂ ಯಾವ್ದು ಅಂತ ವಾಯ್ಸ್ ಮೆಸೇಜ್ ಅಲ್ಲಿ ಹಾಕ್ಬೇಕು ರಾತ್ರಿ ಒಳಗಡೆ. ಇವತ್ತು ಅದಾಕೋಣ. ನಾಳೆ ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಯಾವ್ದಿದೆ ನಮ್ದು ಹಾಕೋಣ. ನಾಡಿದ್ದು ವೆರಿ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಹಾಕೋಣ. ಆಚೆ ನಾಡಿದ್ದು ನಾಟ್ ಇಂಪಾರ್ಟೆಂಟ್ ವೆರಿ ಅರ್ಜೆಂಟ್ ಹಾಕೋಣ. ನಾನು ಹಾಕ್ತೀನಿ, ಹಂಗೆ ಫಾಲೋ ಮಾಡಿ ಅಷ್ಟೇ. ಸರಿ ಸರಿ, ಓಕೆ. ಬಟ್ ನನಗೆ ಕೇಳಿದ್ರೆ ಫಸ್ಟ್ 2 ಅಂದ್ರೆ ವೆರಿ ಇಂಪಾರ್ಟೆಂಟ್ ವೆರಿ ಅರ್ಜೆಂಟ್, ಎರಡನೇದು ವೆರಿ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್. ಇದೆರಡೇ ತುಂಬಾ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಕೆಲಸ ಮಾಡಿ ಡೈಲಿ ಬೇಸಿಸ್ ಅಲ್ಲಿ, ದಿನನಿತ್ಯದಲ್ಲಿ. ಆಮೇಲೆ ಇನ್ನ ಒಂದ್ ಹೇಳ್ತೀನಿ, ನಂದು ವೆರಿ ವೆರಿ ಇಂಪಾರ್ಟೆಂಟ್ ನನ್ನ ಮಕ್ಕಳಿಗೆ ಟೈಮು ಎನರ್ಜಿ ಕೊಡೋದು. ದೇ ಆರ್ ಅವರ್ ಫಸ್ಟ್ ಎನರ್ಜೀಸ್, ಪ್ರಯಾರಿಟೀಸ್. ಆಮೇಲೆ ಸೆಕೆಂಡ್ ಎನರ್ಜಿ ನಮ್ ಹಸ್ಬೆಂಡ್, ಅವ್ರ ಜೊತೆ ಹೆಂಗ್ ಟೈಮ್ ಸ್ಪೆಂಡ್ ಮಾಡಿದೆ. ಅಂಡ್ ನಂತರನೇ ಅವರು ಕುತ್ಕೊಬೇಕಂತ ಇಲ್ಲ, ಅವ್ರಿಗೇನ್ ಇಷ್ಟನೋ ಅವ್ರ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ದಟ್ ಈಸ್ ಸೆಕೆಂಡ್ ಎನರ್ಜಿ. ಆಮೇಲೆ ಥರ್ಡ್ ಎನರ್ಜಿ ಬಂದು ನಮ್ಮ ಅಮ್ಮ. ಶಿ ಈಸ್ ವೆರಿ ಕಿಡ್ ನಾವು ಮಗುನೆ. ಓಕೆ. ಆಮೇಲೆ ಫೋರ್ತ್ ಎನರ್ಜಿ ಬಂದು ಫಸ್ಟ್ ಎನರ್ಜಿ ಬಂದು ನನ್ ಮೈಂಡ್ ನನ್ ಬಾಡಿ. ನಾನ್ ಕೊಡೋದು ಹೇಳ್ತಾ ಇದೀನಿ, ಫಸ್ಟ್ ನನ್ ಮೈಂಡ್ ನನ್ ಬಾಡಿ. ಅದೆಲ್ಲ ಸರಿಗಿದ್ರೆ ಮಾತ್ರ ನೆಕ್ಸ್ಟ್ ನನ್ ಮಗ ನನ್ ಮಗಳು, ಆಮೇಲೆ ನಮ್ಮ ಯಜಮಾನ್ರು, ಆಮೇಲೆ ನಮ್ಮ ಅಮ್ಮ, ಆಮೇಲೆ ಮಿಕ್ಕಿದ ಕೆಲಸಗಳು ಅಷ್ಟೇ. ಓಕೆ, ಎನರ್ಜಿ ಪ್ರಯಾರಿಟೈಸೇಷನ್ ತುಂಬಾ ಮುಖ್ಯ. ಅದ್ರಲ್ಲೂ ಫಸ್ಟ್ ಲೆವೆಲ್ ಕನೆಕ್ಷನ್ ಇರತ್ತೆ ನೋಡಿ. ಈಗ ಎಕ್ಸಾಂಪಲ್, ಫಸ್ಟ್ ಲೆವೆಲ್ ಕನೆಕ್ಷನ್ ಅಂದ್ರೆ ನಮ್ಮನೇಲಿರೋರ್ 4 ಜನ. ಆಮೇಲೆ ನೆಕ್ಸ್ಟ್ ಲೆವೆಲ್ ಕನೆಕ್ಷನ್ ಅಂದ್ರೆ ನನ್ನ ಅಪ್ಪ ಅಮ್ಮ, ನನ್ನ ಅಣ್ಣ ತಮ್ಮಂದ್ರು. ಹಾಗೆ ನಿಮ್ಗೂ ಅಷ್ಟೇನೆ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ತಮ್ಮಂದ್ರು ಫಸ್ಟ್ ನೋಡಿ, ಆಮೇಲೆ ನಿಮ್ ಗಂಡಂದ್ರದ್ ನೋಡಿ, ಆಮೇಲೆ ನಿಮ್ ಗಂಡನ ಅಕ್ಕ ತಂಗಿರು, ಆಮೇಲೆ ಅವ್ರಿಗೆ ಸಂಬಂಧಪಟ್ಟವ್ರು. ಈ ತರ ಹೋಗ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಹೊರಗಿನ ಜನ. ಈ ಫಸ್ಟ್ ಲೆವೆಲ್ ಕನೆಕ್ಷನ್ ಎನರ್ಜೀಸ್ ಮಾತ್ರ ಚೆನ್ನಾಗಿ ಇಟ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಹಂಗನ್ಬಿಟ್ಟು ಸುಮ್ನೆ ಫೋನ್ ಹೊಡ್ಕೊಂಡು ಮಾತಾಡಿ ಅಂತ ಹೇಳಲ್ಲ. ಬಟ್ ಇವತ್ ಎಕ್ಸಾಂಪಲ್, ನಮ್ ನಾದಿನಿಗೆ ಏನೋ ಮಾತಾಡ್ಲೇಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅರ್ಜೆಂಟ್ ಅಂತ ಇದ್ರೆ ತಕ್ಷಣ ಮಿಕ್ಕಿದ ಕೆಲಸ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಮ್ ನಾದಿನಿಗೆ ಫಸ್ಟ್ ಮಾತಾಡೋದೇ ಇಂಪಾರ್ಟೆಂಟ್. ಆತರ ನೀವು ಆತರ ಕನೆಕ್ಟ್ ಆಗಿ.
ಯಾಕಂದ್ರೆ ಅವ್ರು ನಾನು ಮಾಡೋದ್ರೊಳಗಡೆ ಅವ್ರು ಏನೇನೋ ಬೇರೆ ಬೇರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಮ್ಯುನಿಕೇಶನ್ ಮಿಸ್ ಹೊಡೆದ್ಬಿಡೋದು ಕೆಲವು ವಿಚಾರಗಳು. ಸೊ ಇಮಿಡಿಯೇಟ್ ಅವ್ರು ಕಮ್ಯುನಿಕೇಟ್ ಮಾಡಿ ಕ್ಲಿಯರ್ ಮಾಡ್ಬಿಡ್ಬೇಕು ಕೆಲವು ವಿಚಾರಗಳು. ಈ ತರ ನೀವು ತಗೊಳ್ಳಿ. ಸೊ ಇಷ್ಟು ವಿಚಾರ ಇವತ್ತಿನ ದಿನ ಹೇಳಿದೀನಿ. ಇನ್ನು ನಾವು ಶುಕ್ರವಾರ ವಾಣಿ ಮನೇಲಿ ಮೀಟ್ ಆಗ್ತೀವಿ. ನಾಳೆ ಆಸ್ ಯೂಶಲ್ 5:30 ಸೆಷನ್ ಇರುತ್ತೆ, ಇಂಪಾರ್ಟೆಂಟ್ ಸೆಷನ್. ಸಾರಿ 4:30ಗೆ, 5:30 ಅಲ್ಲ 4:30ಗೆ ಅಟೆಂಡ್ ಮಾಡಿ. ಓಕೆ, ಹೋಪ್ ಇಟ್ ವಾಸ್ ಇನ್ಫಾರ್ಮೇಟಿವ್ ಫಾರ್ ಆಲ್ ಆಫ್ ಯು. ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಕ್ಕಿಂತ ಹೆಲ್ಪ್ ಆಗ್ಬೇಕು. ಐ ವಾಂಟ್ ಆಲ್ ಆಫ್ ಯು ಟು ಬಿ ಇನ್ ಹೈ ಎನರ್ಜಿ. ಲೈಟ್ ಹೌಸ್ ಇಂದ ಸ್ಟಾರ್ಟ್ ಆಗಿದ್ದು ಇವತ್ತು. ಲೈಟ್ ಹೌಸ್ ಆಗ್ಬೇಕು, ಬಟ್ ಆ ಲೈಟ್ ಹೌಸ್ ಆಗಿ ನಾವು ಆ ಎನರ್ಜಿನ ಹೆಂಗೆ ಉಪಯೋಗಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಓಕೆ ಫೈನ್. ಈಗ ಗ್ರಾಟಿಟ್ಯೂಡ್ ಹೇಳಿ ವೈಂಡ್ ಅಪ್ ಮಾಡೋಣ. ನನ್ನ ಎನರ್ಜಿ ಇವಾಗ ಮುಗೀತು. ಓಕೆ, ಡೀಪ್ ಬ್ರೀದ್ ಇನ್, ಬ್ರೀದ್ ಔಟ್. Thank you, universe, for blessing me my time. Thank you, universe, for this internet connection, laptop and smartphone. Thank you, universe, for all of our family members who are supporting and encouraging us. Thank you, universe, for today's knowledge. Thank you, universe, for this community. Thank you, each one of you, for patience listening. Thank you, thank you, thank you. ಎರಡು ಕೈಗಳನ್ನ ಚೆನ್ನಾಗಿ ಉಜ್ಜಿ ಕಣ್ಮೇಲೆ ಇಡ್ತಾ ಕೈನ ಇಳಿಸಿ ಕಣ್ಣನ್ನ ಬಿಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಇವಾಗ ನೀವು ಮಾಡ್ತಾ ಹೋದ್ರೆ ನಿಮ್ ಮಕ್ಳನ್ನು ನೀವು ಅಟ್ರಾಕ್ಟ್ ಮಾಡ್ಕೋತೀರಾ. ಅವ್ರು ಪ್ಲಾನಿಂಗ್ ತುಂಬಾ ಚೆನ್ನಾಗಿ ಮಾಡೋದ್ ಕಲಿತಾರೆ. ಯಾಕೆಂದ್ರೆ ನಾನು ಫೀಲ್ ಮಾಡ್ಕೋತಾ ಇದ್ದೀನಿ, ನನ್ನ ಮಗಳು ಇವಾಗ ನಂಗೆ ಅಕೌಂಟಬಲ್ ಪಾರ್ಟ್ನರ್. ನಾನು ವಾಣಿಗೂ ಹೇಳ್ತಾ ಇರ್ತೀನಿ, ನನ್ನ ಅಕೌಂಟಬಲ್ ಪಾರ್ಟ್ನರ್ ಆಗ್ಬಿಟ್ಟಿದ್ದಾಳೆ. ನಾನು ಅವಳಿಗೆ ಕೇಳ್ತೀನಿ ನೀ ಮಾಡಿದ್ಯಾ ಅಂತ, ಅವಳು ನನಗ್ ಕೇಳ್ತಾಳೆ ಮಾಡಿದ್ಯಾ ಅಂತ. ಪ್ಲಾನಿಂಗ್ ಮಾಡಿದ್ಯಾ. ನೋಡಿ, ನಾನು 10 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದು ಇವಾಗ ನನ್ನ ಮಗಳು ಮಾಡೋ ತರ ಆಗ್ತಾ ಇದೆ. ಗ್ರಾಟಿಟ್ಯೂಡ್ ಟು ಯೂನಿವರ್ಸ್. ಅದಿರೋದ್ರಿಂದಾನೇ ಒಂದು ನನಗೆ ಸ್ಟೇಬಲ್ ಆಗಿ ಲೈಫ್ ಕರ್ಕೊಂಡು ಹೋಗ್ತಾ ಇದೆ, ಯೂನಿವರ್ಸ್ ಕರ್ಕೊಂಡು ಹೋಗ್ತಾ ಇದೆ ನನ್ನ. ಅದಕ್ಕೆ ನಿಮ್ಗೂ ಎಲ್ಲ ಅದೇ ತರ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಇನ್ನ ಚೆನ್ನಾಗಾಗ್ಬೇಕು, ತುಂಬಾ ಚೆನ್ನಾಗಾಗ್ಬೇಕು ಅಷ್ಟೇ ಎಲ್ಲಾರ್ಗು. ಥ್ಯಾಂಕ್ ಯು. ನಿಮ್ಗೆಲ್ಲ ತುಂಬಾ ಪೊಟೆನ್ಶಿಯಲ್ ಇದೆ, ಎನರ್ಜೀಸ್ ತುಂಬಾ ಸ್ಟ್ರಾಂಗ್ ಇದೀರಾ. ಬಟ್ ರೈಟ್ ವೇ ಉಪಯೋಗಿಸ್ಕೊಳ್ಳಿ, ಖುಷಿ ಆಗತ್ತೆ. ವಾಣಿಗೆ ಎಷ್ಟು ಕ್ರಿಯೇಟಿವಿಟಿ ಇದೆ, ಅಶ್ವಿನಿಗೆ ಎಷ್ಟು ಸ್ಟ್ರಾಂಗ್ ಎನರ್ಜಿ. ನೀವ್ ಎಷ್ಟೆಷ್ಟು ಜನಕ್ಕೆ ಸರ್ವ್ ಮಾಡ್ಬೋದು ಗೊತ್ತಾ? ನಿಮ್ ಪೊಟೆನ್ಶಿಯಲ್ ಇದೆ. ಡೋಂಟ್ ವೇಸ್ಟ್ ಯುವರ್ ಎನರ್ಜೀಸ್ ಯಾರೂನು, ಅಷ್ಟೇನೆ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು. ಗ್ರಾಟಿಟ್ಯೂಡ್. ಬಾಯ್ ಅಶ್ವಿನಿ. ಅಶ್ವಿನಿ ನಿನ್ನೆ ಕೇಳ್ತಿದ್ದೆ, ಅದೇ ಹೇಳೋದು ಆಮೇಲೆ. ಅಶ್ವಿನಿ ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತ. ಇಲ್ಲ, ರೆಸಾರ್ಟ್ ಬುಕ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋಗ್ಬಾರ್ದು. ಬನ್ನಿ, ನಾಡ್ದಾಗತ್ತಲ್ವಾ, ಬನ್ನಿ. ಸರಿ, ನಾಳೆ ಡಿಸ್ಕಸ್ ಮಾಡೋಣ. ಇವತ್ ಪೋಲ್ ಹಾಕ್ತೀನಿ, ಪೋಲ್ ಹಾಕಿದ್ಮೇಲೆ ಓಕೆ. ಕರೆಂಟ್ ಹೋಯ್ತು, ಪರವಾಗಿಲ್ಲ, ಮುಗೀತು ಬಿಡಿ. ಅಲ್ಲ, ಕರೆಂಟ್ ಬಂತು ಅನ್ಬೇಕು. ಕರೆಂಟ್ ಹೋಗಿದ್ದಕ್ಕೆ ಕಟ್ ಆಯ್ತು. ಈಗ ನೀವು ಬಂದಿದ್ ಕರೆಂಟ್ ಬಂದ್ಮೇಲೆ ಅಲ್ವಾ? ಕರೆಂಟ್ ಬಂತು. ಯಾವ್ದು ಇದೆ? UPS ಅಲ್ಲಿ ವರ್ಕ್ ಆಗ್ತಿದ್ಯಾ ಕರೆಂಟ್ ಇವಾಗ? ಇಲ್ಲ, ಕರೆಂಟ್ ಹೋಗಿದ ತಕ್ಷಣ ನಮ್ಮ ಮನೆಯಲ್ಲಿ ಫೋನ್ ಕಟ್ ಆಗ್ಬಿಡುತ್ತೆ. ಓ ಹೌದಾ? ಇಂಟರ್ನೆಟ್ ಅಲ್ಲ, ಅದಕ್ಕೆ. ವೈಫೈ. ಇವತ್ತೆಂತದ್ದು ವಿಶು ಎಲ್ಲರೂ ಅಲ್ಲ, ಓಣಂ ಎಲ್ಲರೂ ವಿಷ್ಣು, ಅದು ಅವ್ರದ್ದು ಏನೋ ವಿಷ್ಣುದೇ ಸ್ಪೆಷಲ್ ಅಂತ. ಹೌದು ಹಂಗಂತ. ಸೊ ಎಷ್ಟೆಲ್ಲ ವಿಷ್ಣುಮಯ, ಎಲ್ಲ ಚೆನ್ನಾಗಿ ಏನೋ ಒಂದು ಫುಡ್ ಸಾಧ್ಯವಾಗ್ತೀನಿ. ಸಾಧ್ಯ ಅಂತೇನೋ ಹೇಳ್ತಾರೆ ಅನ್ಸುತ್ತೆ. ಸಾಧ್ಯ ಅಂತ ಕೇಳ್ಪಟ್ಟಿದೀನಿ. ಓಣಂ ಊಟ. ಆಮೇಲೆ ಯಾರ್ಯಾರು ಅಶ್ವಿನಿ ಬೆಳಗ್ಗೆ ಬಂದಿರ್ಲಿಲ್ಲ, ಇವತ್ತು 8 ಗಂಟೆಗೆ ಸಾಯಂಕಾಲ, ಇವತ್ತು ಮಾಡ್ದೆ ನಾನು. ಇವಾಗ ರಾತ್ರಿ ಮಾಡಿ 888 ಅಬಂಡೆನ್ಸ್. ಇವತ್ತು 8 ಗಂಟೆಗೆ 8 ವಿಶ್, ಸಾರಿ ಒಂದೇ ವಿಶ್ 8 ಸತಿ ಒಂದೇ ವಿಶ್ 8 ಸತಿ ಬರ್ಕೊಂಡು ಯೂನಿವರ್ಸಿಗೆ ಒಪ್ಪಿಸ್ಬಿಡಿ. ಅಂದ್ರೆ ಬುಕ್ಕಲ್ಲೇ ಬರ್ಕೊಳ್ಳಿ, ಪೇಪರ್ ಏನ್ ಬೇಡ. ಯಾಕೋ ನೆಟ್ವರ್ಕ್ ತುಂಬಾ ಡ್ರಾಪ್ ಆಗ್ತಾ ಇದೆಲ್ಲ. ಹೌದು, ನಮ್ ವಾಯ್ಸ್ ಮೆಸೇಜ್ ಹಾಕದೆ ನಿಮ್ಗೆ ಹೋಗ್ಲೇ ಇಲ್ಲ. ನಾ ಮರ್ತೋಗ್ಬಿಟ್ಟು ವಾಯ್ಸ್ ಮೆಸೇಜ್ ಹಾಕ್ತಾ ಇದ್ದೀನಿ, ಅದು ಹೋಗಲ್ಲ. ಬಂತು ಬಂದಿದೆ, ವಾಯ್ಸ್ ಮೆಸೇಜ್ ಬಂದಿದೆ. ಸರಿಯಪ್ಪ, ಬಾಯ್ ಬಾಯ್. ಥ್ಯಾಂಕ್ ಯು, ಬಾಯ್ ಬಾಯ್. ಮಾತು
ಹೋಗಿ ಇವಾಗ ನಿಮ್ ಮಿಕ್ಕಿದ ಕೆಲಸ ಮಾಡ್ಕೊಳ್ಳಿ ಎಲ್ಲಾರು. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಒಂದು ಇಂಪಾರ್ಟೆಂಟ್ ಈಗ 1:15 ಬಡಿಸ್ಬೇಕಲ್ಲ, ಅದೇ ಹೋಗಿ 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 ಎಲ್ರು ಹೋಗಿ ಹೋಗಿ ಬಾಯ್. ಬಾಯ್ ಬಾಯ್ ಬಾಯ್. ಆಯ್ತಾ? ಬಿಸಿನಾ? ಹೇಳಿ. ಅಲ್ಲ, ಮಾಮೂಲಿ ಫೋನ್ ಮಾಡ್ತೀನಿ. ಫೋನು ಇಲ್ಲ ಹೇಳಿ, ಇಲ್ಲ ಹೇಳಿ, ಪರವಾಗಿಲ್ಲ. ಹೋದ್ರ ಅವ್ರೆಲ್ಲಾರು? ಹೋದ್ರು, ಒಂದ್ ನಿಮಿಷ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಡ್ತೀನಿ. ಆಫ್ ಮಾಡ್ಬಿಡಿ.